ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರ ಎದುರು 6 ಜನ ನಕ್ಸಲರು ಶರಣಾಗಿದ್ದರು. ಮತ್ತು 6 ಮಂದಿಗೂ ಕೂಡ 14 ದಿನಗಳವರೆಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ನಿನ್ನೆ ಶರಣಾಗಿದ್ದಂತಹ 6 ಮಂದಿ ನಕ್ಸಲರಿಗೂ ಎನ್ಐಎ ವಿಶೇಷ ಕೋರ್ಟ್ 14 ದಿನಗಳವರೆಗೆ ನ್ಯಾಯಾಂಗ ಬಂಧನ ವಿಧಿಸಿದೆ. 14 ದಿನಗಳವರೆಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶ ಹೊರಡಿಸಿದೆ. ಇನ್ನು ನಕ್ಸಲರು ಬದಲಾವಣೆಯಾಗುವಂತಹ ಒಂದು ಮನಸ್ಸು ಕೂಡ ಮಾಡಿದ್ದಾರೆ. ಹೀಗಾಗಿ ಅವರ ಮೇಲೆ ಇರುವಂತಹ ಆರೋಪಗಳು, ಅವರ ಮೇಲೆ ಇದ್ದಂತಹ ಪ್ರಕರಣಗಳು, ಅದೇ ರೀತಿಯಾಗಿ ಅವರು ನಕ್ಸಲ್ ಚಟುವಟಿಕೆಯಲ್ಲಿ ಮಾಡಿರುವಂತಹ ಕೃತ್ಯಗಳು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಆಗಬೇಕಾಗುತ್ತೆ. ತನಿಖೆ ಆಗಿ ಅದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ನ್ಯಾಯಾಲಯ ಏನು ಶಿಕ್ಷೆ ಕೊಡುತ್ತೆ ನಾವು ಅದನ್ನು ಅನುಭವಿಸೋದಕ್ಕೂ ಕೂಡ ರೆಡಿ ಇದ್ದೀವಿ. ಅದರಲ್ಲಿ ವಿನಾಯಿತಿ ಕೂಡ ನ್ಯಾಯಾಲಯ ಕೊಡುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡು ನಕ್ಸಲರು ಶರಣಾಗಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ತನಿಖೆ ಮಾಡೋದಕ್ಕೆ ಅಂತ 14 ದಿನಗಳವರೆಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ಎನ್ಐಎ ಕೋರ್ಟ್ ಆದೇಶವನ್ನು ಹೊರಡಿಸಿರುವಂಥದ್ದು. ನಿನ್ನೆ ಸಿಎಂ ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಅವರ ಎದುರೇ ಬಂದು 6 ಜನ ನಕ್ಸಲರು ಶರಣಾಗಿದ್ದರು. ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಬಂದೂಕನ್ನು ಕೆಳಗೆ ಹಾಕಿ ಶಸ್ತ್ರವನ್ನು ತ್ಯಜಿಸಿ ಸಂವಿಧಾನವನ್ನು ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ಹೋರಾಟಗಳಿಗೆ ನೀವು ಮುಂದಾಗಿ ಕಾನೂನಾತ್ಮಕವಾಗಿ ಏನು ಹೋರಾಟ ಮಾಡಬೇಕು, ಜನರಿಗೆ ಏನು ಧ್ವನಿಯಾಗಬೇಕು ಆ ಕೆಲಸವನ್ನು ನೀವು ಮಾಡಿ ಅಂತ 6 ಜನ ನಕ್ಸಲರಿಗೆ ಸಂವಿಧಾನದ ಮೇಲೆ ಭರವಸೆ ಮೂಡಿಸಿ, ಆಡಳಿತ ವ್ಯವಸ್ಥೆಯ ಮೇಲೆ ಭರವಸೆ ಮೂಡಿಸಿ ಸಂವಿಧಾನದ ಪ್ರತಿಯನ್ನು ನೀಡಿ ಬರಮಾಡಿಕೊಂಡಿದ್ದರು. ಇವತ್ತು 14 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶ ಹೊರಡಿಸಲಾಗಿದೆ.